ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ನಿಮ್ಮನ್ನ ಸ್ವಾಗತ ಬಯಸ್ತೇನೆ. ಒಂದು ಹಾರ್ಟ್ ಚೆಕಪ್ ವಿಷಯವಾಗಿ PMT ಯಾಕೆ ಚೆಕಪ್ ಮಾಡ್ತಾರೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಇದು ಇಂಪಾರ್ಟೆಂಟ್ ಚೆಕಪ್. ಹಾರ್ಟ್ ಚೆಕಪ್ ಅನ್ನಲ್ಲೇ ಈ ಚೆಕಪ್ TMT ಟ್ರೆಡ್ಮಿಲ್ ಸ್ಟ್ರೆಸ್ ಟೆಸ್ಟ್ ಇಂಪಾರ್ಟೆಂಟ್ ಚೆಕಪ್. ಮತ್ತೆ ಇದು ಯಾಕೆ ಮಾಡ್ತಾರೆ? ಯಾರಿಗ್ ಮಾಡ್ಬೇಕು? ಯಾರಿಗ್ ಮಾಡಬಾರ್ದು? ಇದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡಿ. ಮೊದಲ ಬಾರಿಗೆ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ತುಂಬಾ ಜನ ನೋಡ್ತಿದ್ದೀರಾ, ಪರವಾಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನೋಡಿ. ಟಿ ಎಂ ಟಿ ಅಂದ್ರೆ ಟ್ರೆಡ್ಮಿಲ್ ಸ್ಟ್ರೆಸ್ ಟೆಸ್ಟ್. ಒಂದು ಪೇಷಂಟ್ಗೆ ಸ್ಟ್ರೆಸ್ ಕೊಟ್ಟು, ಅಂದ್ರೆ ಸ್ಟ್ರೆಸ್ ಕೊಟ್ಟು ಅಂದ್ರೆ ಏನು, ಮಷಿನ್ ಮೇಲೆ ನಡೆಸ್ಬೇಕಾಗುತ್ತೆ. ಕಾಮನ್ ಆಗಿ ನೀವು ಸಿಟಿಯಲ್ಲಿ ಇರೋರು ಜಿಮ್ ಅಲ್ಲಿ ನೋಡಿರ್ತೀರ, ಮಷಿನ್ ಯಾವ ತರ ವಾಕ್ ಮಾಡ್ತಾರೆ, ಅದ್ರ ಮೇಲೆ ನಿಂತ್ಕೊಂಡು ಟ್ರೆಡ್ಮಿಲ್ ಮಷಿನ್ ಮೇಲೆ ಅಂತ. ಸೊ ಅದೇ ತರನಾಗಿ ಹಾರ್ಟ್ ಹಾಸ್ಪಿಟಲ್ ಅಲ್ಲಿ ಮಷಿನ್ ಇರುತ್ತೆ, ಅದರ ಜೊತೆಗೆ ಸಿಸ್ಟಮ್ ಇರುತ್ತೆ. ಸಿಸ್ಟಮ್ ಅಲ್ಲಿ ECG ಎಲ್ಲ ಬರ್ತಿರುತ್ತೆ. ಪೇಷಂಟ್ಗೆ ECG ಲೀಡ್ಸ್ ಕನೆಕ್ಟ್ ಮಾಡಿರ್ತಾರೆ. ಆಮೇಲೆ ಅದ್ರ ಮೇಲೆ ಮಷಿನ್ ಮೇಲೆ ನಡೀತಿರ್ಬೇಕಾದ್ರೆ ಸಿಸ್ಟಮ್ ಅಲ್ಲಿ ರಿಪೋರ್ಟ್ ಬರ್ತಿರುತ್ತೆ. ಪೇಷಂಟ್ ಸ್ಟೆಪ್ ಬೈ ಸ್ಟೆಪ್ ನಡೀತಿರ್ಬೇಕಾದ್ರೆ ಮಷಿನ್ ಸ್ಪೀಡ್ ಆಗ್ತಿರುತ್ತೆ, ಹಾರ್ಟ್ ಬೀಟ್ ಕೂಡ ಸ್ಪೀಡ್ ಆಗ್ತಿರುತ್ತೆ. ಆಟೋಮೆಟಿಕಲಿ ಪೇಷಂಟ್ಗೆ ಸ್ಟ್ರೆಸ್ ಬರ್ತಿರುತ್ತೆ. ಆಮೇಲೆ ಹಾರ್ಟ್ ಜಾಸ್ತಿ ಬೀಟ್ ಆಗ್ತಿರುತ್ತೆ. ಹಾರ್ಟ್ ಅಲ್ಲಿ ನರಗಳಲ್ಲಿ ರಕ್ತ ಸ್ಪೀಡ್ ಆಗ್ತಿರುತ್ತೆ. ಸ್ಪೀಡ್ ಆದಾಗ ನರಗಳು ಸ್ಟ್ರಾಂಗ್ ಇದ್ರೆ ಬ್ಲಡ್ ಸರ್ಕ್ಯುಲೇಷನ್ ಫಾಸ್ಟ್ ಆಗುತ್ತೆ. ನರಗಳೇನಾದ್ರೂ ವೀಕ್ ಇದ್ರೆ, ಬ್ಲಡ್ ಕ್ಲಟ್ ಆಗ್ತಿದ್ರೆ, ಬ್ಲಡ್ ನರಗಳಲ್ಲಿ ಏನಾದ್ರೂ ಗಟ್ಟಿ ಆಗ್ತಿದ್ರೆ, ಅಥವಾ ಬ್ಲಡ್ ಓಡಾಡಕ್ಕೆ ನರಗಳಲ್ಲಿ ಸಂಕೋಚಿತ ಜಾಗ ಅಂದ್ರೆ ಏನು, ತುಂಬಾ ಟೈಟ್ ಆದ ಒಂದು ಪ್ರದೇಶ ಇದ್ರೆ, ಬ್ಲಡ್ ಓಡಾಡಕ್ ಆಗಿಲ್ಲ ಅಂದ್ರೆ ಅಲ್ಲಿ ಬ್ಲಾಕೇಜ್ ಬರ್ತಿರುತ್ತೆ. ರಕ್ತ ನಿಂತು ನಿಂತು ಓಡಾಡ್ತಿರುತ್ತೆ. ಆವಾಗ ಪೇಷಂಟ್ ಮಷಿನ್ ಮೇಲೆ ನಡಿಬೇಕಾದ್ರೆ ಈ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ECG ಚೇಂಜ್ ಆಗ್ಬಿಡುತ್ತೆ. ಪೇಷಂಟ್ ನೋವಾಗ್ತಿದೆ, ನಿಲ್ಸ್ಬಿಡಿ ಸಾಕು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡ್ತಿರ್ತಾರೆ. ಇದು TMT ಟೆಸ್ಟ್. ಇದರಿಂದ ಪೇಷಂಟ್ ನಾರ್ಮಲ್ ಇದ್ರು, ಏನೋ ECG ನಾರ್ಮಲ್ ಇದ್ರು, 2D ಎಕೋ ನಾರ್ಮಲ್ ಇದ್ರು, ಆಮೇಲೆ ಪೇಷಂಟ್ ಕಂಪ್ಲೇಂಟ್ ಮಾಡ್ತಿರ್ತಾರೆ, ಎರಡು ರಿಪೋರ್ಟ್ ನಾರ್ಮಲ್ ಇದ್ರು ಕೂಡ ಇದೇನೋ ಅಂತ. ಆ ಟೈಮಲ್ಲಿ ಡಾಕ್ಟರ್ TMT ಟೆಸ್ಟ್ ಮಾಡಿಸ್ತಾರೆ. ಪೇಷಂಟ್ ನಡೆಯೋಕೆ ಆಗ್ಬೇಕು ಅವರಿಗೆ, ಅವಾಗ ಮಾತ್ರ TMT ಮಾಡಕ್ಕಾಗುತ್ತೆ. ಆಮೇಲೆ TMT ಯಾರಿಗೆ ಮಾಡಬೇಕು, ಯಾರಿಗೆ ಮಾಡಬಾರ್ದು ಅದು ಇಂಪಾರ್ಟೆಂಟ್. ಯಾರಿಗೆ ಮಾಡಬೇಕು ನಾನು ಈಗಲೇ ಹೇಳಿದೆ. ECG 2D ಎಕೋ ಮಾಡಿದ್ರು ಕೂಡ ಪೇಷಂಟ್ ಏನೇನೋ ಅಂತ ಕಂಪ್ಲೇಂಟ್ ಮಾಡ್ತಿದ್ರೆ TMT ಮಾಡ್ತಾರೆ ಡಾಕ್ಟರ್. ಆ ಪೇಷಂಟ್ಗೆ BP 150ಕ್ಕಿಂತಲೂ ಕಡಿಮೆ ಇರಬೇಕು, ಅವಾಗ ಮಾಡ್ತಾರೆ. ಪೇಷಂಟ್ಗೆ ನಡೆಯೋಕೆ ಆಗ್ಬೇಕು ಮಷಿನ್ ಮೇಲೆ, ಅವಾಗ ಮಾಡ್ತಾರೆ. ECG ನಾರ್ಮಲ್ ಇರಬೇಕು, 2D ಎಕೋ ನಾರ್ಮಲ್ ಇರಬೇಕು. ಆಮೇಲೆ ಕೊಲೆಸ್ಟ್ರಾಲ್ ಇರೋ ಪೇಷಂಟ್ಗೆ ಮಾಡ್ತಾರೆ. ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಏನ್ ಆಗುತ್ತೆ ಅಂದ್ರೆ ಹಾರ್ಟ್ ಅಂತ ತಿಳ್ಕೊಳ್ಳಿ. ಈ ಹಾರ್ಟ್ ಅಲ್ಲಿ ನರಗಳಲ್ಲಿ ಕೊಲೆಸ್ಟ್ರಾಲ್ ಅಲ್ಲಿ ನರಗಳ ಅಕ್ಕಪಕ್ಕ ಸಂಗ್ರಹ ಆಗಿರುತ್ತೆ ಕೊಲೆಸ್ಟ್ರಾಲ್. ಅವಾಗ ಪೇಷಂಟ್ ಇದೇನೋ ಅಂತಿರ್ತಾರೆ. ಯಾಕಂದ್ರೆ ಇಲ್ಲಿ ಆ ಕರೆಕ್ಟ್ ಆಗಿ ಬ್ಲಡ್ ಓಡಾಡಕ್ ಬಿಡಲ್ಲ ಕೊಲೆಸ್ಟ್ರಾಲ್. ಅವಾಗ ಡಾಕ್ಟರ್ ಏನ್ ಮಾಡ್ತಾರೆ, ಸ್ಟ್ರೆಸ್ ಅಂದ್ರೆ ಪೇಷಂಟ್ಗೆ ತುಂಬಾ ನಡೆಸ್ಬಿಟ್ಟು, ಮಷಿನ್ ಮೇಲೆ ನಡೆಸ್ಬಿಟ್ಟು, ಹಾರ್ಟ್ ಜಾಸ್ತಿ ಜಾಸ್ತಿ ಬಡಿಸ್ಬಿಟ್ಟು ನೋಡ್ತಾರೆ. ಅವಾಗ ಬ್ಲಡ್ ಫಾಸ್ಟ್ ಓಡಾಡ್ಬೇಕಲ್ಲ. ಆ ಕೊಲೆಸ್ಟ್ರಾಲ್ ಏನಾನ ಅಡ್ಡಡ್ಡ ಬರುತ್ತಾ, ಬ್ಲಡ್ ಓಡಾಡಕ್ಕೆ ದಾರಿ ಮಾಡಕ್ ಬಿಡುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಒಂದ್ ವೇಳೆ ಕೊಲೆಸ್ಟ್ರಾಲ್ ಅಡ್ಡಡ್ಡ ಬಂದು ರಕ್ತ ಓಡಾಡಿಲ್ಲ ಅಂದ್ರೆ ನರ ಬ್ಲಾಕೇಜ್ ಆಗುತ್ತೆ. ಇಲ್ಲಿ ಹಾರ್ಟ್ ಅಲ್ಲಿರೋ ನರದಲ್ಲಿ ರಕ್ತ ಕರೆಕ್ಟ್ ಆಗಿ ಓಡಾಡಲ್ಲ. ಅವಾಗ ಫ್ಯೂಚರ್ ಅಲ್ಲಿ ಆಗೋ ಹಾರ್ಟ್ ಅಟ್ಯಾಕ್ ಡಾಕ್ಟರ್ ಈ ದಿನ ಅದನ್ನ ಸರ್ಚ್ ಮಾಡ್ತಾರೆ. ಅವಾಗ ಆಂಜಿಯೋಗ್ರಾಮ್ ಮಾಡ್ತಾರೆ. ರಿಪೋರ್ಟ್ ಪ್ರಾಬ್ಲಮ್ ಬರುತ್ತೆ, ರಿಪೋರ್ಟ್ ಅಲ್ಲಿ ಪಾಸಿಟಿವ್ ಅಂತ ಬರುತ್ತೆ. ಡಾಕ್ಟರ್ ಪೇಷಂಟ್ ನ ಅಡ್ಮಿಟ್ ಮಾಡ್ಕೊಂಡು ಆಂಜಿಯೋಗ್ರಾಮ್ ಮಾಡ್ತಾರೆ. ಇದು ಒಂದು ಮುಂಚೆ ಹಾರ್ಟ್ ಅಟ್ಯಾಕ್ ಆಗೋದನ್ನ ಈಗಲೇ ತಿಳ್ಕೊಳ್ಳುವಂತ ಒಂದು ಪ್ರೊಸೀಜರ್, ಬೆಸ್ಟ್ ಪ್ರೊಸೀಜರ್ ಅಂತಾನೆ ಹೇಳ್ಬಹುದು. ಮತ್ತೆ ಯಾರಿಗೆಲ್ಲ ಮಾಡಬಾರ್ದು ಅಂತ ಅಂದ್ರೆ, ಈ ವಾರದ ಒಳಗಡೆನೆ ಹಾರ್ಟ್ ಅಟ್ಯಾಕ್ ಆದವ್ರಿಗೆ TMT ಮಾಡಲ್ಲ. ಆಮೇಲೆ ಲೆಫ್ಟ್ ಬಂಡಲ್ ಬ್ರಾಂಚ್ ಬ್ಲಾಕ್ ಅಂತ ಇರುತ್ತೆ. ಲೆಫ್ಟ್ ಸೈಡ್ ಹಾರ್ಟ್ ಕಂಪ್ಲೀಟ್ ಬ್ಲಾಕ್ ಇದ್ರೆ ಮಾಡಲ್ಲ. ಆಮೇಲೆ ಹೈ BP ಇದ್ರೆ ಮಾಡಲ್ಲ. ನಡೆಯಕ್ ಆಗದೆ ಇರೋರಿಗಂತೂ ಕಾಮನ್ ಆಗಿ ಮಾಡಕ್ ಆಗಲ್ಲ. ಅದಕ್ಕೆ ಪರ್ಯಾಯ ಮಾರ್ಗ ಇದೆ. ಬ್ಲಡ್ ಚೆಕಪ್ ಎಲ್ಲ ಮಾಡ್ತಿರ್ತಾರೆ, ಅದರಲ್ಲಿ ಗೊತ್ತಾಗ್ತಿರುತ್ತೆ. ಈ TMT ಪ್ರತಿಯೊಬ್ರು ಅಂತಾರೆ, ನಾನ್ ಮಾಡ್ಕೊಳ್ತೇನೆ, ನಾನು ಮಾಡ್ಕೋಬಹುದಾ ಅಂತ ಹೇಳ್ಬಿಟ್ಟು. ಇಲ್ಲ, ಆಲ್ರೆಡಿ ಒಂದು ವಾರದಲ್ಲಿ ಏನಾದ್ರು ಹಾರ್ಟ್ ಅಟ್ಯಾಕ್ ಆದ್ರೆ ಅವರು ಆಲ್ರೆಡಿ ಪ್ರಾಬ್ಲಮ್ ಬ್ಲಾಕೇಜ್ ಎಲ್ಲ ಗೊತ್ತಾಗಿರುತ್ತೆ. ಬ್ಲಾಕೇಜ್ ಆಗಿದ್ದಕ್ಕೇನೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಅಂತವ್ರಿಗೆ TMT ಮಾಡಲ್ಲ. ಮತ್ತೆ ಹೈ BP ಇರೋರಿಗೆ TMT ಮಾಡಂಗಿಲ್ಲ.
ಸೊ ಇದು ಪ್ರತಿಯೊಬ್ಬರಿಗೂ ಮಾಡೋಕ್ಕಾಗಲ್ಲ. ಅದು ಡಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಡಾಕ್ಟ್ರು ಯಾವ ಪೇಷಂಟ್‌ಗೆ ಟಿ-ಎಂ-ಟಿ ಮಾಡಬೇಕು, ಯಾವ ಪೇಷಂಟ್ ಯಾವ ಥರ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಅವರ ಒಂದು ಹೇಳೋ ಹೇಳಿಕೆ ಮೇಲೆ ಡಿಪೆಂಡ್. ಪೇಷಂಟ್ ಹೇಳೋ ಹೇಳಿಕೆ ಮೇಲೆ ಡಿಪೆಂಡ್. ಹಾಗೇನಾದ್ರೂ ಮುಂಚೆನೆ ಟಿ-ಎಂ-ಟಿ ಮಾಡಕ್ ಮುಂಚೆನೆ ಪೇಷಂಟು ಇದೇನೋ ಅಂತಿದಾಗ ಇ-ಸಿ-ಜಿ ಮಾಡಿದ್ರೆ, ಒಂದ್ ವೇಳೆ ಅದು ಹಾರ್ಟ್ ಅಟ್ಯಾಕ್ ಅಂತ ಇದ್ರೆ ಇ-ಸಿ-ಜಿನಲ್ಲೇ ಗೊತ್ತಾಗ್ಬಿಡುತ್ತೆ. ಇ-ಸಿ-ಜಿನಲ್ಲಿ ಗೊತ್ತಾಗಿಲ್ಲ ಅಂದ್ರೆ 2D ಎಕೋನಲ್ಲಿ ಗೊತ್ತಾಗುತ್ತೆ. ಅವೆರಡೂ ರಿಪೋರ್ಟು ಕಣ್ಣು ತಪ್ಪಿಸಿದ್ರೆ, ಟಿ-ಎಂ-ಟಿಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ, ಕೊಲೆಸ್ಟ್ರಾಲ್ ತುಂಬಿಕೊಂಡಿದ್ರೆ ನರಗಳಲ್ಲಿ, ಅಥವಾ ಹಾರ್ಟ್ ನರಗಳು ಬ್ಲಾಕೇಜ್ ಇದ್ರೆ, ಪೇಷಂಟು ಫಾಸ್ಟ್ ನಡಿಬೇಕಾದ್ರೆ ಬೀಟ್ ಆಗಲ್ಲ ಹಾರ್ಟು, ಆದ್ರೂ ಕೂಡ ಬ್ಲಾಕೇಜ್ ಗೊತ್ತಾಗ್ಬಿಡುತ್ತೆ. ಆ ಕಾರಣಕ್ಕಾಗಿ ಡಾಕ್ಟ್ರು ಈ ಟಿ-ಎಂ-ಟಿ ಟೆಸ್ಟ್ ಮಾಡ್ತಾರೆ. ಇದರಿಂದ ಫ್ಯೂಚರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದನ್ನ ಇದನ್ನ ತಪ್ಪಿಸ್ಬೋದು. ಮತ್ತೆ ಅಡ್ಮಿಟ್ ಮಾಡಿಬಿಟ್ಟು ಪೇಷಂಟ್ಗೆ ಆಂಜಿಯೋಗ್ರಾಮ್ ಮಾಡಬಹುದು. ಪೇಷಂಟ್ನ ಸಾವಿನ ದವಡೆಯಿಂದ ಬಚಾವ್ ಮಾಡಬಹುದು. ಸೊ ಯಾರೆಲ್ಲ ಟ್ರೀಟ್ಮೆಂಟ್ ತಗೋಬೇಕು ಅಂತ ಮಾಡಿದರೆ ಟಿ-ಎಂ-ಟಿ ಬಗ್ಗೆ, ನಿಮ್ಮ ಹತ್ತಿರದ ಹಾರ್ಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಖಂಡಿತ ಹಾರ್ಟ್ ಡಾಕ್ಟರ್ಗೆ ಭೇಟಿಯಾಗಿ. ಹಾರ್ಟ್ ಪೇಷಂಟ್ ಆಗಿದ್ರು ಕೂಡ ಅಡ್ಮಿಟ್ ಆಗ್ಬಿಟ್ಟು ಆಂಜಿಯೋಗ್ರಾಮ್ ಮಾಡ್ಕೊಂಡವರು, ಸ್ಟಂಟ್ ಹಾಕೊಂಡವರು ಕೂಡ ಟಿ-ಎಂ-ಟಿ ಮಾಡ್ತಿರ್ತಾರೆ. ಬಟ್ ಪೇಷಂಟ್ ಸಿಂಪ್ಟಮ್ಸ್ ಮೇಲೆ ಹೋಗುತ್ತೆ, ಡಾಕ್ಟರ್ ಕನ್ಸಲ್ಟ್ ಮೇಲೆ ಹೋಗುತ್ತೆ. ಪೇಷಂಟ್ಗೆ ಮಾಡ್ಬೇಕಾ ಟಿ-ಎಂ-ಟಿ ಬೇಡ ಅಂತ ಹೇಳ್ಬಿಟ್ಟು. ಸೊ ಏನೇ ಇರಲಿ, ಟಿ-ಎಂ-ಟಿ ವಿಚಾರವಾಗಿ ನಾನು ಇಷ್ಟೊತ್ತು ಮಾತಾಡಿದ್ದೀನಿ. ನನಗೆ ತಿಳಿದ ಮಟ್ಟಿಗೆ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ತಾವುಗಳು ಟಿ-ಎಂ-ಟಿ ಮಾಡ್ಕೊಳ್ಬೇಕಂದ್ರೆ ಅಥವಾ ಇ-ಸಿ-ಜಿ 2D ಎಕೋ ಮಾಡ್ಕೊಳ್ಬೇಕು ಅಂದ್ರೆ ಹತ್ತಿರದ ಹಾರ್ಟ್ ಹಾಸ್ಪಿಟಲ್ಗೆ ಭೇಟಿ ಕೊಟ್ಬಿಟ್ಟು ಟೆಸ್ಟ್ ಮಾಡ್ಕೊಳ್ಳಿ. ಟಿ-ಎಂ-ಟಿ ಬೇಕು ಅಂದ್ರೆ ನೀವು ಡಾಕ್ಟರ್ ಹತ್ರ ಕೇಳ್ಬೋದು, ಸರ್ ಮೇಡಮ್ ನಾನು ಟಿ-ಎಂ-ಟಿ ಮಾಡ್ಕೊಳ್ಬಹುದಾ, ನಾನು ಟಿ-ಎಂ-ಟಿ ಮಾಡ್ಕೊಳ್ಳೋಕೆ ಯೋಗ್ಯರಾಗಿದ್ದೀರಾ, ಅಥವಾ ಟಿ-ಎಂ-ಟಿಕ್ಕಿಂತ ಮುಂಚೆನೆ ಇ-ಸಿ-ಜಿ 2D ಎಕೋನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ನನಗೆ ಇದೇನೋ ಆಗ್ತಿದೆ, ಏನು ಕಾರಣ ಇರ್ಬೋದು ಅಂತ ನೀವು ನಿಮ್ಮ ಡಾಕ್ಟರ್ ಜೊತೆ ಮಾತಾಡ್ಬೋದು, ಡಿಸ್ಕಸ್ ಮಾಡ್ಬೋದು. ಏನೇ ಇರಲಿ, ಯಾಕಂದ್ರೆ ಇತ್ತಿತ್ತಲಾಗಿ ಬರೀ ಹಾರ್ಟ್ ಪ್ರಾಬ್ಲಮ್ ಅದಕ್ಕೋಸ್ಕರ ನಾನು ಈ ಟಿ-ಎಂ-ಟಿ ವಿಚಾರವಾಗಿ ನಾನು ತುಂಬಾ ವಿಡಿಯೋಗಳು ಮಾಡಿದ್ದೀನಿ, ಈಗಲೂ ಮಾಡ್ತಾ ಇದ್ದೀನಿ. ತಮ್ಮ ಏನಾದರೂ ಒಂದು ಡೌಟ್ಗಳಿದ್ರೆ, ಅನುಮಾನಗಳಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ, ನಾನು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲರೂ ಚೆನ್ನಾಗಿರಿ, ಹಾರ್ಟ್ನ ಜೋಪಾನವಾಗಿ ನೋಡ್ಕೊಳ್ಳಿ, ಕೊಲೆಸ್ಟ್ರಾಲ್ ಬರ್ದೇ ಇರೋ ಥರ ನೋಡ್ಕೊಳ್ಳಿ, ಶುಗರ್ BP ಬರ್ದೇ ಇರೋ ಥರ ನೋಡ್ಕೊಳ್ಳಿ, ಆರೋಗ್ಯವಾಗಿರಿ, ಬೀದಿ ಬದಿ ತಿಂಡಿಗಳು ತಿನ್ನಬೇಡಿ. ಆಮೇಲೆ ಸ್ಮೋಕು, ಡ್ರಿಂಕ್ಸ್ ಅಂತ ಮದ್ಯಪಾನ, ಧೂಮಪಾನ ಅಂತಾರಲ್ಲ, ಅದರಿಂದ ದೂರ ಇರಿ. ನಿಮಗೋಸ್ಕರ ಅಲ್ಲ ಅಂದರೂ, ನಿಮ್ಮನ್ನು ನಂಬಿರೋ ಜೀವಗಳಿಗೋಸ್ಕರ ಆದರೂ ನೀವು ಆ ಎಲ್ಲ ಚಟಗಳು ಬಿಟ್ಟು ಆರೋಗ್ಯ ಕಡೆ ಗಮನ ಕೊಡಿ. ಸ್ಪೆಷಲಿ ಹಾರ್ಟು ಚೆನ್ನಾಗಿಟ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.